ನಮಸ್ಕಾರ, ಮನಿ ಇಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಜೂನ್ 30ರ ನಮ್ಮ ಫೌಂಡೇಶನ್ ವರ್ಕ್ಶಾಪ್ ತುಂಬಾ ಹತ್ರ ಬರ್ತಾ ಇದೆ. ಇನ್ಫ್ಯಾಕ್ಟ್ ಕಳೆದ ಒಂದಷ್ಟು ಕ್ಲಾಸ್ಗಳಲ್ಲಂತೂ ನಾವು ಕಲಿತಾ ಇರುವಂತಹ ವಿಷಯ ಕ್ಲಾಸಿಂದ ಕ್ಲಾಸ್ಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ, ಎಷ್ಟು ಫ್ಯಾಕ್ಟ್ಸ್ ಇಂದ ತುಂಬಿರುತ್ತೆ, ಎಷ್ಟು ಸೈಂಟಿಫಿಕ್ ಆಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ ನಾವು ಕಲ್ತ್ಕೊಳ್ಳುವಂಥ ವಿಚಾರ. ಹಾಗಾಗಿ ನಮಗೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಜೂನ್ 30 ಕ್ಲಾಸ್ ಹತ್ರ ಬರ್ತಾ ಇರೋದ್ರಿಂದ ನಮ್ಮ ಕ್ಯೂರಿಯಾಸಿಟಿ ಇನ್ನೊಂದಷ್ಟು ದುಪ್ಪಟ್ಟಾಗ್ತಾ ಇದೆ. ನೀವು ಕೂಡ ಸುಮಾರು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಎಲ್ಲ ರೆಡಿ ಆಗ್ತಾ ಇರ್ತೀರಾ ಕ್ಲಾಸ್ಗೆ ಬರೋದಕ್ಕೆ. ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನೇನಿದೆ ಅದನ್ನೆಲ್ಲ ಅನಲೈಸ್ ಮಾಡ್ಕೊಳ್ಳಿ. ನಿಮಗೆ ವಾಸ್ತು ದೋಷ ಇದೆ ಅಂತ ನಿಮಗೆ ಅನ್ಸಿದ್ರೆ ಖಂಡಿತವಾಗ್ಲೂ ನಾವಿರುವಂತಹ ಮನೆಯಲ್ಲಿ ನಮಗೆ ಯಾವಾಗ ನೆಮ್ಮದಿ, ಸಂತೋಷ, ಸುಖ, ಶಾಂತಿ ಅನ್ನೋದು ಸಿಗೋದಿಲ್ಲ. ಹಣದ ವಿಚಾರ ಬಂತ ಅಂದ್ರೆ ಯಾವಾಗ್ಲೂ ತೊಂದರೆನೆ, ಒಂದಲ್ಲ ಒಂದು ತೊಂದರೆ ಕಾಡ್ತಾ ಇರುತ್ತೆ. ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲೋ ಒಂದು ವಾಸ್ತು ತೊಂದರೆ ಇದೆ, ವಾಸ್ತು ದೋಷ ಇದೆ ಅಂತ. ಯಾರ್ಯಾರು ಜೂನ್ 30 ಕ್ಲಾಸ್ಗೆ ಬರ್ತೀರಾ, ಎಕ್ಸ್ಕ್ಲೂಸಿವ್ ಆಗಿ ಜೂನ್ 30 ಬರುವಂತವ್ರಿಗೆ ಮಾತ್ರ ವಿಶೇಷವಾಗಿ ವಾಸ್ತು ದೋಷವನ್ನ ಸಂಪೂರ್ಣ ನಿರ್ಮೂಲನೆ ಮಾಡಿ ಕೊಡ್ತಾರೆ ಗುರೂಜಿ ಅವರು. ಜೊತೆಗೆ ಚಿಲ್ಡ್ರನ್ಸ್ ಸ್ಪೆಷಲ್ ಚಿಲ್ಡ್ರನ್ ಫಂಡ್ ಅಂತ ಹೇಳಿ ನಾನು ಎಲ್ಲ ಎಪಿಸೋಡ್ ಅಲ್ಲೂ ಹೇಳ್ಕೊಂಡು ಬಂದೆ. ಎಲ್ಲರಿಗೂ ಒಂದು ಯೋಚನೆ, ಮಕ್ಕಳ ಎಜುಕೇಶನ್ ಅಂತ ಬಂದ್ರೆ, ಮಕ್ಕಳ ಸ್ಕೂಲ್ ಫೀಸ್ ಅಂತ ಬಂದ್ರೆ ಯೋಚನೆ ಮಾಡ್ದಲೇ ಇರುವಂತವರೇ ಇಲ್ಲ. ಆ ರೀತಿ ಎಲ್ಲರಿಗೂ ಒಂದು ಟೆನ್ಷನ್ ಕೊಡುವಂತಹ ವಿಚಾರ ಅದು. ಯಾರ್ಯಾರು ಜೂನ್ 30 ಕ್ಲಾಸ್ಗೆ ಬರ್ತೀರಾ ಆ ಟೆನ್ಷನ್ ಇನ್ನು ಮುಂದೆ ಬಿಟ್ಬಿಡಿ. ಯಾಕೆ ಅಂತ ಅಂದ್ರೆ ಯಾವ ರೀತಿ ಆ ಫಂಡ್ ಕ್ರಿಯೇಟ್ ಮಾಡಿ ಮಕ್ಕಳ ಎಜುಕೇಶನ್, ಹೈಯರ್ ಎಜುಕೇಶನ್ ಮುಗಿಯೋವರೆಗೂ ನಾವು ಅದನ್ನ ಹೇಗೆ ಯೋಚನೆ ಇಲ್ದಲೆ ಬದುಕಬಹುದು ಅನ್ನೋದ್ರ ಬಗ್ಗೆ ಸುಲಭವಾದಂತ ಟಿಪ್ಸ್ ಗುರೂಜಿ ತಿಳಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ಯಾಸಿವ್ ಇನ್ಕಮ್ ಹಾಗೂ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ತುಂಬಾ ಸುಲಭವಾಗಿ ಕ್ರಿಯೇಟ್ ಮಾಡಬಹುದು. ನಾವು ಯೋಚನೆ ಮಾಡುವಂತ ರೀತಿ ಯಾವ ರೀತಿ ಇರಬೇಕು, ಯಾವ ಒಂದು ದಾರಿಗಳಲ್ಲಿ ನಾವು ಯೋಚನೆ ಮಾಡಬೇಕು, ಯಾವ ರೀತಿ ನಾವು ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಅದಕ್ಕೂ ಕೂಡ ಟಿಪ್ಸ್ ಮುಂದಿನ ಕ್ಲಾಸ್ ನಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ನಾನು ಕಳೆದ ಕ್ಲಾಸ್ ನಲ್ಲಿ ಹೇಳ್ದೆ. ಹೌದು, ಅಮೋಘವಾದಂತ ಪ್ರಯಾಣ, ನಿಮಗೆ ಶ್ರೀಮಂತಿಕೆಯಿಂದ ಕೂಡಿರ್ಬೇಕು, ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗ್ಬೇಕು ಅಂತ ನಿಮಗೆ ಸಿಗ್ತಾ ಇದೆ. ಬೋರ್ಡಿಂಗ್ ಪಾಸ್ ಸೊ ತಗೊಂಡು ಹೋಗಿ ಅದನ್ನ ನೋಡಿದಾಗೆಲ್ಲ ನಿಮ್ಗೆ ಆ ರಿಚ್ನೆಸ್ ಫೀಲ್ ಆಗ್ಬೇಕು. 100 ಕೋಟಿ ನಿಮ್ಗೆ ಸಿಕ್ಕಿದಷ್ಟು ಅನುಭವ ನಿಮಗೆ ಆಗ್ಬೇಕು. ಸೊ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಸಾಲದ ಬಾಧೆಯಿಂದ ಆದಷ್ಟು ಬೇಗ ಹೊರಬರೋದಕ್ಕೆ ಟಿಪ್ಸ್ ಆಗಿರ್ಬೋದು, ಮನೆಗಳಲ್ಲಿ ಹೇಗಿರ್ಬೇಕು ಅನ್ನೋದಕ್ಕೆ ಟಿಪ್ಸ್ ಆಗಿರ್ಬೋದು, ಸಾಕಷ್ಟು ವಿಚಾರಗಳು ಎಂದಿನಂತೆ ಕಲಿತಾ ಹೋಗ್ತೀವಿ. ಜೂನ್ 30 ಸ್ವಲ್ಪನೇ ಸೀಟ್ಸ್ ಬಾಕಿ ಇರೋದು, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತರ ಸಂಚಿಕೆ ಪ್ರಾರಂಭ ಮಾಡೋಣ. ಮೊದಲಿಗೆ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳನ್ನ. ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಸುಮಾರು ಚೇಂಜಸ್ ನಿಮ್ಮ ಒಂದು ಒಡನಾಟದಲ್ಲಿ ನಿಮ್ಮಿಂದ ಕಲಿತಾ ನಮ್ಮ ಜೀವನಗಳಲ್ಲಿ ಬದಲಾವಣೆ ಮಾಡ್ಕೊಳ್ತಾ ನೀವು ಸಾಕಷ್ಟು ವಚನಗಳು ಹೇಳ್ತೀರಾ. ವಚನಗಳು ಸರ್ವಜ್ಞನ ವಚನಗಳಾಗಿರ್ಬೋದು, ಬಸವಣ್ಣನವರ ವಚನಗಳಾಗಿರ್ಬೋದು ಹೇಳ್ತಾ ಇರ್ತೀರಾ. ಇವಾಗ ನಾನು ಆಕ್ಚುಲಿ ತುಂಬಾ ವಚನಗಳನ್ನ, ಪುಸ್ತಕಗಳನ್ನ ಓದೋ ಅಭ್ಯಾಸವನ್ನ ಜಾಸ್ತಿ ಮಾಡ್ಕೊಳ್ತಾ ಒಂದು ವಚನ ಓದಿದೆ ಗುರುಗಳೇ, ಬಸವಣ್ಣ ಅವ್ರದ್ದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಇತ್ತು. ಸೊ ಅದನ್ನ ನೋಡಿದಾಗ ಒಂದು ಸ್ಪಾರ್ಕ್ ಆಗಿದ್ದು, ಇದ್ರ ಬಗ್ಗೆ ಗುರೂಜಿ ಅವ್ರನ್ನ ಇವತ್ತು ಪ್ರಶ್ನೆ ಮಾಡ್ಬೇಕು ನಾನು ಅಂತ ಹೇಳಿ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ತುಂಬಾನೇ ಗ್ರಾಸ್ ಆಗಿ ಇರುವಂತಹ ವಿಚಾರ. ಸೊ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅದನ್ನ ಹೇಗೆ ಲಿಂಕ್ ಮಾಡ್ತೀರಾ, ಹೇಗೆ ಕನೆಕ್ಟ್ ಮಾಡ್ತೀರಾ ಗುರುಗಳೇ? ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಅಸ್? ಎಸ್ ಲಕ್ಷ್ಮಿ, ಒಳ್ಳೇದಾಗಿ ತುಂಬಾ ಚೆನ್ನಾಗಿ ಕೇಳಿದ್ರಿ. ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಖಂಡಿತವಾಗಿಯೂ ಅಂತರಂಗ ಶುದ್ಧಿ ಅಂತಂದ್ರೇನು, ಬಹಿರಂಗ ಶುದ್ಧಿ ಅಂತಂದ್ರೇನು, ಇದರಿಂದ ಹಣ, ಆಸ್ತಿ, ಐಶ್ವರ್ಯಗಳು ನಮ್ಗೆ ಏನೇನ್ ಬೇಕೋ ಅದೆಲ್ಲ ಏನೋ ಕೋರ್ಕೊಂಡು ಈಸಿಯಾಗಿ ತೆಗೆದುಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ ಲಕ್ಷ್ಮಿ. ಸೊ ನೋಡಿ, ಕ್ಷೀರ ಸಮುದ್ರ ರಾಜ ಸಮುದ್ರ ಮಂಥನದ ಒಂದು ಸಮಯದಲ್ಲಿ ಆ ಸಮುದ್ರ ಮಂಥನ ಮಾಡ್ಬೇಕಂತಂದ್ರೆ ಹುಟ್ಟುವಂತ ಅವರ ಮಗಳೇ ಈ ಲಕ್ಷ್ಮಿ. ಓಕೆ, ಸೊ ತುಂಬಾ ಸುಂದರವಾಗಿರ್ತಾರೆ. ಆಮೇಲೆ ರಾಜಕುಮಾರಿ. ಈ ಲಕ್ಷ್ಮಿನ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾನೆ ಕ್ಷೀರ ಸಮುದ್ರ ರಾಜ? ಯಾರಿಗೆ ಮಾಡ್ತಾನೆ? ಮಹಾವಿಷ್ಣುವಿಗೆ ಅಲ್ವಾ? ಮಹಾವಿಷ್ಣು ಯಾಕೆ ಅಂತಂದ್ರೆ, ಮಹಾವಿಷ್ಣು ಪೀತಾಂಬರವನ್ನು ಧರಿಸಿದ್ದ, ಸುಂದರವಾಗಿದ್ದ, ಒಳ್ಳೆ ಬಟ್ಟೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಮ್ಮ ವಿಷ್ಣು. ಸೊ ವಿಷ್ಣುವಿಗೆ ತನ್ನ ರಾಜಕುಮಾರಿ, ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಆದ್ರೆ ಅದೇ ಸಮುದ್ರ ಮಂಥನದಲ್ಲಿ ವಿಷ ಬರುತ್ತೆ. ಈ ವಿಷವನ್ನು ಯಾರು ಕೊಡ್ತಾರೆ? ಶಿವನಿಗೆ. ಶಿವ ಯಾವ ಬಟ್ಟೆ ಹಾಕಿರ್ತಾರೆ? ಸೊ ಶಿವ ಹಾಕಿರೋದು ಗಜ
ಗಜದ ಒಂದು ಚರ್ಮದಲ್ಲಿ ಮಾಡಿರತಕ್ಕಂತ ಬಟ್ಟೆಯನ್ನು ಹಾಕಿರ್ತಾರೆ. ಸೊ ನಾನು ಜಾಸ್ತಿ ಹೇಳಲಿಕ್ಕೆ ಹೊರಡಲ್ಲ, ಬಟ್ ಇಲ್ಲಿ ನೀವು ಅರ್ಥ ಆಗೋದೇನು ಅರ್ಥ ಆಗ್ಬೇಕು ಅಂತಂದ್ರೆ, ಬಹಿರಂಗವು ತುಂಬಾ ಇಂಪಾರ್ಟೆಂಟು ಬಿಸ್ನೆಸ್ ಅಥವಾ ಈ ಭೂಲೋಕಕ್ಕೆ ಬಂದ್ರೆ ಬೇಕಾಗಿರುವಂಥದ್ದು. ಸೊ ತುಂಬಾ ಜನ ಬರೀ ಅಂತರ್ಶುದ್ಧ ಅಂತ ಹೇಳ್ತಿರ್ತಾರೆ. ಅಂತರಂಗನೂ ತುಂಬಾ ಇಂಪಾರ್ಟೆಂಟು, ಬಹಿರಂಗನೂ ತುಂಬಾ 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 ಇಂಪಾರ್ಟೆಂಟು. ನೀವು ಈಗ ಶೆಲ್ ಪೆಟ್ರೋಲ್ ಬಂಕ್ ತೆಗೆದುಕೊಳ್ಳಿ. ಈಗ ಶೆಲ್ಗೆ ನೀವು ಹೋದ್ರೆ ಆ ಒಂದು ಬಹಿರಂಗ ಬ್ಯೂಟಿಫುಲ್ ಆಗಿದೆ, ಆಂಬಿಯನ್ಸ್. ಸೊ ನೀವು ಹೋದಾಗೆಲ್ಲ ನಿಮ್ಗೆ ಎಲ್ಲಾ ಕಡೆ ಎಲ್ಲಿ ವಾಶ್ರೂಮ್ ಇದೆ, ಎಲ್ಲಿ ಪೆಟ್ರೋಲ್ ಎಲ್ಲಿ ಸಿಗುತ್ತೆ, ಡೀಸೆಲ್ ಎಲ್ಲಿ ಸಿಗುತ್ತೆ, ಆ ಸ್ಟೋರ್ ಎಲ್ಲಿದೆ, ಏನಿದೆ, ಪ್ರತಿಯೊಂದಕ್ಕೂ ಡಿಮಾರ್ಕೇಶನ್ಸ್ ಮಾರ್ಕಿಂಗ್ಸ್ ಇರುತ್ತೆ. ಹೋದ ತಕ್ಷಣ ನಿಮಗೆ ವೆಲ್ಕಮ್ ಮಾಡೋದಾಗ್ಲಿ, ಐ ಮೀನ್ ಲಿಟ್ರಲಿ ಯು ಫೀಲ್ ಇದು ನಾವು ಇಂಡಿಯಾದಲ್ಲಿ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಆ ರೀತಿ ಒಂದು ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಶೆಲ್ ಇಸ್ ಡೂಯಿಂಗ್ ಅ ಗ್ರೇಟ್ ಬಿಸ್ನೆಸ್ ಬಿಕಾಸ್ ಆಫ್ ದಿ ಆಂಬಿಯನ್ಸ್. ದೇ ಆರ್ ಗುಡ್ ಇನ್ಸೈಡ್ ಅಂಡ್ ಔಟ್ಸೈಡ್. ಐ ಮೀನ್ ದಟ್ಸ್ ಅ ಡಿಫರೆಂಟ್ ಥಿಂಗ್, ಬಟ್ ಅಟ್ಲೀಸ್ಟ್ ಔಟ್ಸೈಡ್ ನಾವು ಮಾತಾಡ್ತಿದ್ದೀವಿ ಈಗ, ಫಸ್ಟ್ ಕಾಣುವಂಥದ್ದು. ಸೊ ಫಸ್ಟ್ ಅಪಿಯರೆನ್ಸ್ ಇಸ್ ಆಲ್ವೇಸ್ ಅ ಲಾಸ್ಟಿಂಗ್ ಅಪಿಯರೆನ್ಸ್. ಸೊ ತುಂಬಾ ತುಂಬಾ ಇಂಪಾರ್ಟೆಂಟ್. ಈ ಒಂದು ವಿಚಾರದಲ್ಲಿ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು, ಯಾಕೆ ಫಸ್ಟ್ ಅಪಿಯರೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಒಂದ್ಸಲ ನನ್ನ ಫ್ರೆಂಡು ನಾವೆಲ್ರೂ ಹುಡುಗಿ ನೋಡ್ಲಿಕ್ಕೆ ನನ್ನ ಕರ್ಕೊಂಡು ಹೋಗಿದ್ದ. ಅವನಿಗೆ ಹುಡುಗಿ ನೋಡ್ತಿರೋದು. ಸೊ ನನ್ನ ಕರ್ಕೊಂಡು ಹೋದ. ಸೊ ಕರ್ಕೊಂಡು ಹೋದಾಗ ಹುಡುಗಿ ಎಲ್ಲ ನೋಡ್ಲಿಕ್ಕೆ ಕುಳಿತುಕೊಂಡ್ವು, ಮನೆಯವರೆಲ್ಲ ಬಂದ್ರು. ಸೊ ಆಗ ಹುಡುಗಿ ನಾರ್ಮಲ್ ಆಗಿ ಕಾಫಿ ತರ ಕೇಳ್ತಾರೆ. ಕಾಫಿ ಏನೋ ಕೊಡ್ತಾರಲ್ವಾ. ಈಗ ಕಾಫಿ ಕೊಡೋ ಉದ್ದೇಶ ಏನಕ್ಕೆ ಲಕ್ಷ್ಮಿ? ನೋಡ್ಲಿ ಅಂತ, ಕಾಫಿ ಕುಡಿಲಿ ಅಂತನಾ? ಕಾಫಿ ಕುಡಿಲಿ ಅಂತನಾ? ಏನಕ್ಕೆ? ನೋಡ್ಲಿ. ಕರೆಕ್ಟ್. ಹಂಗ ಹೇಳ್ಲಿಕ್ ಆಗಲ್ವಲ್ಲ, ಸಡನ್ ನಾನು ಹುಡುಗಿನ ನೋಡ್ಬೇಕು ಅಂತ ಹೇಳ್ಲಿಕ್ ಆಗಲ್ಲ. ಕಾಫಿ ತಗೊಬನ್ನಿ ಅಂತಾರೆ. ಸೊ ಕುಳಿತುಕೊಂಡ, ನನ್ನ ಫ್ರೆಂಡ್ ಕುಳಿತುಕೊಂಡ. ಬಟ್ ಏನು ಅಪಿಯರೆನ್ಸ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಅವ್ನು ತುಂಬಾ ದಪ್ಪ ಇದ್ದಮ್ಮ ಲಕ್ಷ್ಮಿ. ಕುಳ್ತಿದ್ ಚೇರು ಗಟ್ಟಿ ಇರ್ಲಿಲ್ಲ ಅನ್ಕೊಳ್ತೀನಿ, ಟಪಾರನ್ ಮುರಿದೋಯ್ತಮ್ಮ. ಕಾಫಿ ಇನ್ನೇನ್ ತೆಗೆದುಕೊಂಡ್ ಬಂದ್ರು ಹುಡುಗಿ, ಇಲ್ಲಿ ಕೆಳಗಡೆ ಮದುವೆ ಮಾಡ್ಕೊಳ್ಳೋ ಹುಡುಗ ಚೇರ್ ಮುರಿದು ಹೋಗಿ ಕೆಳಗಡೆ ಬಿದ್ದಿದ್ದಾನೆ. ಈಗ ನಮಗೆ ನಾವು ಫ್ರೆಂಡ್ಸ್ ಜೊತೆಯಲ್ಲಿ ಹೋಗಿದ್ದೀವಿ, ನಗೋಕಾಗುತ್ತಾ? ನಗೋಕಾಗಲ್ಲ, ಯಾಕಂದ್ರೆ ಇವ್ರ ಫ್ರೆಂಡ್ ಅಲ್ವಾ. ಸೊ ಹೇಗೋ ನಗುನ ಕಂಟ್ರೋಲ್ ಮಾಡ್ಕೊಂಡು ಬಂದು ಊರಿಂದ ಆಚೆಗೆ ಬಂದಾಗ ಒಂದು ನಗು ಅಷ್ಟಿಷ್ಟಲ್ಲ ಲಕ್ಷ್ಮಿ, ಇವತ್ತಿಗೂ ನೆನ್ಸ್ಕೊಂಡ್ರೆ ನಗು ಬರ್ತಾ ಇದೆ. ಫಸ್ಟ್ ಅಪಿಯರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಹೆಣ್ ಕೇಳಕ್ ಆಗುತ್ತ ಅವ್ರ ಮನೆಯಲ್ಲೇ? ಇವಾಗ್ಲೇ ಹಿಂಗ್ ಮುರ್ದಾಕ್ತಾ ಇದ್ದಾನೆ, ಇವನ್ ಹೆಣ್ ಕೊಟ್ರೆ ಇನ್ ಕತೆ ಗೋವಿಂದ. ವೆರಿ ಇಂಪಾರ್ಟೆಂಟ್ ಅಮ್ಮ ಅಪಿಯರೆನ್ಸಸ್. ಸೊ ಇಫ್ ಇಟ್ ಈಸ್ ಈ ಹೊರಗಡೆನೂ ಚೆನ್ನಾಗಿದ್ದು ಒಳಗಡೆನೂ ಚೆನ್ನಾಗಿದ್ರೆ ಜಸ್ಟ್ ಬ್ಯೂಟಿಫುಲ್ ಅಷ್ಟೇ, ಜಸ್ಟ್ ಅಮೇಝಿಂಗ್. ಅದಕ್ಕೋಸ್ಕರ ಕೆಲವೊಂದು ನಮ್ಮ ಬಸವಣ್ಣವ್ರದ ಸರ್ವಜ್ಞದ ಕೋಟ್ಸ್ ಇವತ್ತು ನಾವು ಸ್ಮರಣೆ ಮಾಡ್ಕೊಳ್ಳೋಣ. ಹೇಗಿರ್ಬೇಕು ಅಂತ ಹೇಳ್ತಾರೆ ನೋಡಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಏನಮ್ಮ ಮಾಡಬಾರ್ದು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಹಾಗೆ ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲೂ ಬೇಡ. ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ನೊಲಿಸುವ ಪರಿ. ಸೊ ಇಷ್ಟೆಲ್ಲ ಮಾಡ್ಬೇಕು ಲಕ್ಷ್ಮಿ. ನಿಮ್ ಬಿಸ್ನೆಸ್ ಅಲ್ಲಿ ನೀವು ಕಳ್ಳರಾಗಿರ್ಬಾರ್ದು, ಮೋಸ ಮಾಡೋರಾಗಿರ್ಬಾರ್ದು. ಮೋಸ ಅಂತಂದ್ರೆ ನಾನೇನೋ ರಾಂಗ್ ಪ್ರಾಡಕ್ಟ್ ಕೊಟ್ಬಿಟ್ಟೆ, ಕಲಬೆರಕೆ ಮಾಡಿಕೊಟ್ಟೆ ಅಂತೆಲ್ಲ ಹೇಳ್ತಿರೋಂಥದ್ದು. ಮೋಸ ಅಂತಂದ್ರೆ ಸಪೋಸ್ ನಮ್ ಬಿಸ್ನೆಸ್ ಸ್ಟಾರ್ಟ್ ಆಗ್ಬೇಕಾಗಿರೋದು, ಓಪನ್ ಮಾಡ್ಬೇಕಾಗಿರೋದು ಬೆಳಿಗ್ಗೆ 6 ಗಂಟೆ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್. ನೀವು 6 ಗಂಟೆ 1 ನಿಮಿಷ ಲೇಟಾಗಿ ಓಪನ್ ಮಾಡಿದ್ರು ಮೋಸ ಮಾಡಿದಾಗೆ ಲೆಕ್ಕ ಗೊತ್ತಿರಲ್ಲ. ಇದೆಷ್ಟೋ ಜನಕ್ಕೆ ಗೊತ್ತಿರಲ್ಲ, ನಾನೇನು ಮೋಸ ಮಾಡ್ತಾ ಇಲ್ಲ ಸ್ವಾಮಿ ಅಂತ ಹೇಳ್ತಿರ್ತಾರೆ. ಮಾಡ್ಕೊಳ್ತಾ ಇದೀವಲ್ಲ. ಸೊ ನೀವು ಮಾರ್ವಾಡೀಸ್ ನೋಡಿ, ಅಥವಾ ಜೈನ್ಸ್ ನೋಡಿ, ಬುದ್ಧಿಸ್ಟ್ ನೋಡಿ, ಅಥವಾ ಆ ರೀತಿ ಪಾರ್ಸಿ ಬಿಸ್ನೆಸ್ ಪೀಪಲ್ ನೋಡಿ, ಅವರು ಆಲ್ವೇಸ್ ದೇರ್ ಆನ್ ಟೈಮ್. ಬಿಕಾಸ್ ಅವ್ರಿಗೆ ಕಸ್ಟಮರ್ ಅಂದ್ರೆ ಬರೀ ಕಸ್ಟಮರ್ ಅಲ್ಲ, ಕಸ್ಟಮರ್ ಇಸ್ ಲಿಟ್ರಲಿ ಲೈಕ್ ಗಾಡ್. ಸೊ ದೇವ್ರಿಗೆ 6 ಗಂಟೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ನಿಮ್ ಬಿಸ್ನೆಸ್ ಇವತ್ತು ಬರ್ತಿದ್ದಾರೆ ದೇವ್ರು ಅಂತ ಅನ್ಕೊಳ್ಳಿ. ನೀವು 6 ಗಂಟೆ 2 ನಿಮಿಷಕ್ಕೆ 1 ನಿಮಿಷಕ್ಕೆ ಬರ್ತೀರಾ? ದೇವ್ರು ಬರಂಗಿದ್ರೆ ನೀವು 5:15 ಬಂದು ಕಾದ್ ಕೂತ್ಕೊಂಡಿರಲ್ವಾ? ಇಲ್ಲ ಇನ್ಫ್ಯಾಕ್ಟ್ ಹಿಂದ್ಗಡೆ ರಾತ್ರಿಯಿಂದಾನೇ ಕಾಯ್ತಾ ಇರ್ತೀರೇನೋ, ಯಾರಿಗ್ ಗೊತ್ತಿದೆ? ಅದೇ ರೀತಿನೇ ಕಸ್ಟಮರು. ಈಗ ಏನೆಲ್ಲ ಹೇಳ್ತಿದ್ರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇವೆಲ್ಲವೂ ಕಸ್ಟಮರ್ ಹತ್ರನೂ ಮಾಡಬಾರ್ದು, ಗೊತ್ತಿರ್ಲಿ. ಇದೇ ಕಸ್ಟಮರ್ ಇಸ್ ಗಾಡ್ ಅಲ್ಲ. ಸೊ ವೆನ್ ಯು ಆರ್ ಲೈಯಿಂಗ್
ಫಾರ್ ಯುವರ್ ಓನ್ ಬೆನಿಫಿಟ್ ಅಲ್ಲ, ಇಟ್ ವಿಲ್ ನಾಟ್ ಲಾಸ್ಟ್ ಲಾಂಗ್. ಇದು ನಿಮ್ಮ ಜೊತೆ ತುಂಬ ದಿನ ಬರೋದಿಲ್ಲ. ಸೊ ಹಾಗಾಗಿ ಲಾಟ್ ಆಫ್ ಅಸ್ ಔಟ್ಸೈಡ್ ತುಂಬ ಒಳ್ಳೇದಾಗಿರ್ತೀವಿ, ಒಳಗಡೆ ಕೆಟ್ಟದಾಗಿರ್ತೀವಿ. ಕೆಲವರು ಒಳಗಡೆ ಒಳ್ಳೆಯವರಾಗಿದ್ದು ಹೊರಗಡೆ ಪ್ರೆಸೆಂಟೇಷನ್ ಸರಿಯಾದಾಗ ಮತ್ತೆ ಈ ಭೂಲೋಕದಲ್ಲಿ ನಮ್ಗೇನೆಲ್ಲ ಸಿಗ್ಬೇಕು ಅದು ಸಿಗ್ತಿರಲ್ಲ. ಸೊ ಇನ್ನೊಂದು ನೋಡಿ, ಸರ್ವಜ್ಞ ಹೇಳ್ತಾರೆ, ಮೀ ಒಡೆ ಪೋಪಡೆ ಪಾಪವೇನದು ಕೆಸರೆ, ಮೀ ಒಡೆ ಪೋಪಡೆ ಪಾಪವೇನದು ಕೆಸರೆ, ಮೀ ಒಡೆ ಮೈಯ ಮಲಪೋಪದ ಪಾಪ ಲೇಪವಾಗಿಪ್ಪದು ಸರ್ವಜ್ಞ ಅಂತ ಹೇಳ್ತಾರೆ. ಸೊ ನೀನು ನೀರು ಅಟ್ಕೊಂಡಿದ್ದ ತಕ್ಷಣ ಅದು ಹೋಗ್ಬಿಡೋದಕ್ಕೆ ನಿನ್ಗೆ ಅಂಟ್ಕೊಂಡಿರೋದು ಕೆಸರಲ್ಲ ಪಾಪ. ಪಾಪ ಅಂಟ್ಕೊಂಡ್ರೆ ಹೇಗಿರೋದು ಗೊತ್ತಾ? ವಜ್ರಕ್ಕೆ ಲೇಪನ ಹಾಕಿದ್ರೆ ಹೇಗೆ ಆ ಲೇಪನ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ವೋ ವಜ್ರದಿಂದ, ಆ ರೀತಿ ಅಂಟ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ವಿ ಶುಡ್ ಬಿ ವೆರಿ ಮೈಂಡ್ಫುಲ್. ನಾವು ಪಾಪ ಯಾವತ್ತೂ ಮಾಡಬಾರ್ದು. ತಪ್ಪು ಮಾಡಿದ್ರೆ ಕ್ಷಮೆ ಇದೆ, ಏನಾದರೂ ತಪ್ಪು ಮಾಡಿ ಯೂನಿವರ್ಸ್ ಕ್ಷಮೆ ಕೊಡುತ್ತೆ. ಬಟ್ ನೀವು ವೆನ್ ಯು ಕಮಿಟ್ ಅ ಪಾಪ ಮಾಡಿದಾಗ ಅದಕ್ಕೆ ಕ್ಷಮೆ ಕೊಡೋದಿಲ್ಲ, ಗೊತ್ತಿರಲಿ. ನಾವೆಲ್ಲರೂ ನಮ್ಮ ಬಿಸ್ನೆಸ್ ಆಗಲಿ ಲೈಫಲ್ಲಾಗಲಿ ತುಂಬ ಪಾಪಗಳು ಮಾಡ್ತಿರ್ತೀವಿ, ಗೊತ್ತಿದ್ದು ತಪ್ಪು ಮಾಡ್ತಾನೇ ಇರ್ತವೆ. ಸೊ ಫಾರ್ ಎಕ್ಸಾಂಪಲ್, ಯಾವುದು ತಪ್ಪಂತ ಗೊತ್ತಿದ್ರು ಮಾಡ್ತಿರ್ತೀವಿ ಲಕ್ಷ್ಮಿ. ನೀವು ಹೇಳ್ಬೋದು ಯಾವುದಾದ್ರೂ ಒಂದು ಎಕ್ಸಾಂಪಲ್? ಗೊತ್ತಿದೆ ಇದು ನಾವು ತಪ್ಪಪ್ಪ ಇದು ಅಂತೇಳಿ, ಬಟ್ ಆದ್ರೂ ಮಾಡ್ತಿರ್ತೀವಿ. ಯಾವುದು? ಸ್ಮೋಕ್ ಆಗಿರ್ಬೋದು. ಎಕ್ಸಾಕ್ಟ್ಲಿ, ಡ್ರಿಂಕ್ಸ್ ಆಗ್ಬೋದು. ಇದು ತಪ್ಪಂತ ಗೊತ್ತಿದೆಯಲ್ಲ ನಿಮ್ಗೆ, ಹಾಗಾದ್ರೆ ಮತ್ತೆ ಮಾಡ್ತಿದ್ದೀರಾ? ಇದು ಕ್ಷಮೆ ಇದೆಯಾ? ಖಂಡಿತ ಇಲ್ವಲ್ಲ. ಇನ್ಯಾವ್ದಿರ್ಬೋದು ಲಕ್ಷ್ಮಿ? ದುಡ್ಡನ್ನ ಪ್ರೀತಿ ಮಾಡ್ಬೇಕು ಅನ್ನೋಂಥದ್ದು ಗೊತ್ತಿದೆ, ಮಾಡ್ತಾನೆ ಇರ್ತೀವಿ. ಲೆಕ್ಕ ಬರಿಬೇಕು ಅಂತ ಇರುತ್ತೆ, ಅಲ್ಲ ಲೆಕ್ಕ ಬರಿದೇ ಇದ್ರೆ ತಪ್ಪಲ್ವಾ? ಮತ್ತೆ ಬರಿಬೇಕು ಅಂತ ಮತ್ತೆ ಬರಿತಿಲ್ಲ, ಮಹಾ ತಪ್ಪಲ್ವಾ ಇದೆಲ್ಲ? ನಾನು ಅಫರ್ಮೇಶನ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ, ಯಾಕೆ ಅಫರ್ಮೇಶನ್ ಮರ್ತೋಗ್ತೀವಿ? ತಪ್ಪಲ್ವಾ? ತಪ್ಪಲ್ಲ, ಇದು ಮಹಾ ಪಾಪವಲ್ವಾ? ಇದು ಪಾಪವು ಲೇಪವಾಗಿಪ್ಪದು ಸರ್ವಜ್ಞ. ವರ್ಕ್ಶಾಪ್ ಬಂದಿದೀವಪ್ಪ, 100 ಕೋಟಿ ವರ್ಕ್ಶಾಪು ಬಂದಿದೀವಪ್ಪ, ಇನ್ನು ನಮ್ಗೇನು ಆಗ್ತಾನೆ ಇಲ್ಲ, ಶ್ರೀಮಂತರಾಗ್ತಿಲ್ಲ. ಬಂದಿರೋದಕ್ಕೆ ಆಗ್ಬಿಡ್ತೇವ? ಟ್ಯಾಬ್ಲೆಟ್ ತೆಗೆದುಕೊಂಡಿರೋದಕ್ಕೆ ಆಗ್ಬಿಡ್ತೀರಾ? ಟ್ಯಾಬ್ಲೆಟ್ ಯಾರು ತಿನ್ನೋದು? ನಾನಾ? ಸೊ ಯು ಗಾಟ್ ಟು ಡೂ ಆಲ್ ಆಫ್ ದಿಸ್. ಸೊ ಹೆಂಗಿರುತ್ತಂದ್ರೆ ನಿಮಗೆಲ್ಲ ಏನು ಈಸಿ ಅನಿಸ್ತಿರುತ್ತೆ, ಬಟ್ ಅಷ್ಟು ಈಸಿ ಅಲ್ಲಮ್ಮ ಇದೆಲ್ಲ. ಅದಕ್ಕೆ ಶ್ರೀಮಂತರಾಗೋದು ಬರೀ ಬೆರಳೆಣಿಕೆ ಮಾತ್ರ 1% 2% 3% ಅಷ್ಟೇ. ಇನ್ನೆಲ್ಲರೂ ಏನೋ ಬಡವರೇ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಮನ್ನು ಕೇಳ್ತೀನಿ, ಇದೇನು ಲಕ್ಷ್ಮಿ? ಪೆನ್ ಡ್ರೈವ್. ಏನಿದು? ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ಲ? ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತಂದ್ರೆ ಪೆನ್ ಡ್ರೈವ್ಗೆ ಗೊತ್ತಿರಲ್ಲ ಇಷ್ಟು ನನ್ನಲ್ಲಿದೆ ಅಂತೇಳಿ. ಓಕೆನಾ? ಸೊ ಎನಿವೇ ಇದು ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ನಿಮ್ಮನ್ನು ಜಸ್ಟ್ ಕೇಳ್ತೀನಿ, ಪೆನ್ ಡ್ರೈವ್ ಬಗ್ಗೆ ಎಷ್ಟೆಲ್ಲ ಗೊತ್ತಿದೆ ನಿಮಗೆ? ಓಕೆ, ನಾಟ್ ಡಿಸ್ಕಸಿಂಗ್ ಅಬೌಟ್ ಪೆನ್ ಡ್ರೈವ್ ಬೈ ದ ವೇ. ಐ ವಿಲ್ ಜಸ್ಟ್ ಆಸ್ಕ್ ಯು, ವಾಟ್ ಈಸ್ ಇನ್ಫ್ಲೇಷನ್? ಪೆನ್ ಡ್ರೈವ್ ಬಗ್ಗೆ ಎಷ್ಟು ಗೊತ್ತಿದೆ ಅಲ್ವ ಸರ್? ಇನ್ಫ್ಲೇಷನ್ ಬಗ್ಗೆ ಹೇಳಿ ಸರ್ ಒಂಚೂರು ನೋಡೋಣ. ಸರ್, ಸ್ಟಾಕ್ ಮಾರ್ಕೆಟಲ್ಲಿ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಸರ್? ಹೇಳಿ ಸರ್. ಇದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೇಕಲ್ವ ಸರ್? ಸ್ವಲ್ಪ ಹೇಳಿ ಮೇಡಮ್ ನೋಡೋಣ. ನಿಮ್ಮನ್ನೇ ಕೇಳ್ತಿರೋದು, ಪೆನ್ ಡ್ರೈವ್ ಬಗ್ಗೆ ಗೊತ್ತಿರಲಿ, ನಿಮ್ಮ ಬಗ್ಗೆ ಹೇಳಿ. ವಾಟ್ ಆರ್ ಯುವರ್ ವೀಕ್ನೆಸ್ ಅಂಡ್ ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್? ಸರ್, ಯಾವಾಗ ಸರ್ 100 ಕೋಟಿ ಮಾಡ್ತೀರಾ? ಡೇಟ್ ಹೇಳಿ ಸರ್. ಯಾವಾಗ ಸರ್ ಡ್ರೀಮ್ ಪ್ಯಾಲೇಸ್ ಕಟ್ಟೋದು ನಿಮ್ಮ ಮನೆ? ಯಾವಾಗ ಸರ್ ಕಾಫಿ ಎಸ್ಟೇಟ್ ತೆಗೆಯೋದು? ಇದೆಲ್ಲ ಗೊತ್ತಿಲ್ಲ ಅಲ್ಲ? ಇದೆಲ್ಲ ಗೊತ್ತಿದೆಯಲ್ವಾ? ಇದ್ರ ಬಗ್ಗೆ ತಿಳ್ಕೋಬಾರ್ದು ಅಂತ ಹೇಳಲಿಲ್ಲ ಸರ್ ಮೇಡಮ್, ಇದ್ರ ಬಗ್ಗೆ ತಿಳ್ಕೋಬಾರ್ದು ಅಂತ ಹೇಳಿಲ್ಲ ನಾನು. ಇದ್ರ ಬಗ್ಗೆ ಎಷ್ಟು ಕಾಳಜಿ ಇತ್ತೋ ಅಷ್ಟೇ ಕಾಳಜಿ ಇದ್ರ ಬಗ್ಗೆ ಇದ್ದಿದ್ರೆ ಯಾವಾಗಲೂ ಶ್ರೀಮಂತರಾಗಿರ್ತಾ ಇದ್ವು. ಈ ಚಿಲ್ಲರೆ ಕೆಲಸ ಫಸ್ಟ್ ಬಿಟ್ರೆ ಆಗ ಮಾತ್ರ ಶ್ರೀಮಂತರಾಗ್ಬೋದು, ಗೊತ್ತಿರಲಿ. ಈ ಚಿಲ್ಲರೆ ನನ್ನ ಮಕ್ಕಳ ಜೊತೆ ನಾನು ಸೇರಲ್ಲ, ಬಟ್ ಆದರೂ ಬೈ ಚಾನ್ಸ್ ಏನು ಮಾಡೋದು? ವಿ ಆರ್ ಇನ್ ದ ನೇಚರ್, ದೇ ಆರ್ ಆಲ್ ದೇರ್. ಸೊ ಗಾಟ್ ಬಿ ವೆರಿ ಕೇರ್ಫುಲ್ ವೆನ್ ಯು ಡಿಸ್ಕಸ್, ವೆನ್ ಯು ಟಾಕ್. ಇಷ್ಟೇ ಸಿಂಪಲ್. ನಿಮ್ಗೊಂದು ಟಿಪ್ ಕೊಡ್ತೀನಿ. ಇದು ಮಾತಾಡೋದ್ರಿಂದ ನನಗೇನು ಪ್ರಯೋಜನ? ಸಿಂಪಲ್ ಕ್ವೆಶನ್. ಇದು ಗೌತಮ ಬುದ್ಧ ಹೇಳ್ಕೊಟ್ರದ್ದು, ಗೊತ್ತಿರಲಿ. ಸಾಕ್ರಟಿಸ್ನ ಯಾರೋ ಕೇಳ್ತಾರಂತೆ ಈ ಕ್ವೆಶನ್ಸ್ ಎಲ್ಲಾನು, ಯಾವುದೋ ಒಂದು ಬಗ್ಗೆ ಮಾತಾಡ್ತಿರ್ತಾರಂತೆ. ಇಟ್ಸ್ ಅ ಗಾಸಿಪ್. ಆಗ ಸಾಕ್ರಟಿಸ್ ಕೇಳ್ತಾನಂತೆ, ಇದರಿಂದ ನನಗೇನು ಪ್ರಯೋಜನ? ಓಕೆಪ್ಪ, ನಾನು ಡಿಸ್ಕಸ್ ಮಾಡ್ತೀನಿ, ಈಗ 1 hour ಡಿಸ್ಕಸ್ ಮಾಡ್ತೀನಿ.
ನನಗೆ ಆಗೋ ಪ್ರಯೋಜನ ಏನು? ಹೋಗ್ಲಿ ಡಿಸ್ಕಸ್ ಮಾಡ್ತಿದ್ಯಾ ನೀನ್ ನನ್ನ ಜೊತೆ ಬಂದು, ನಿನಗಾಗೋ ಪ್ರಯೋಜನ ಏನು? ಈಗ ನನಗ್ ಬಿಟ್ಬಿಡಪ್ಪ, ಹೋಗ್ಲಿ ಈ ಪ್ರಪಂಚಕ್ಕಾಗೋ ಪ್ರಯೋಜನ ಏನು? ರೈಟೆಡ್. So you got to be very ruthless. So you can't be pointless. Don't unnecessarily talk. See, all these rich people, they're playing golf. Let anybody do whatever, man. There is a judiciary system to manage and take care. You just bother about yourself, no? Think about yourself, no? So don't be silly, okay? So when I give this, I mean, I'm so prompt. Sometimes I can't withhold some of the feelings. ಸೊ ಎನಿವೆ, ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಇನ್ನು ಬಿಸ್ನೆಸ್ಗೆ ಬಂದರೆ ಓಕೆ, ಹೇಗಿರಬೇಕು ಅಂತ ಹೇಳ್ತೀನಿ. ಮಾತು ಬಸವಣ್ಣ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೀನು ಮಾತಾಡೋದು ಹೇಗಿರಬೇಕು? ಮುತ್ತಿನ ಹಾರ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು. ನುಡಿದರೆ ಅಮ್ಮ ಹೇಗಿದೆ ನೋಡಮ್ಮ, ಮುತ್ತಿನ ಹಾರದಂತೆ. ಯಾರಮ್ಮ ಈ ತರ ಎಲ್ಲ ಬರೆಯುವಂಥದ್ದು? ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ನುಡಿಯೋದೊಂದು ಮಾಡೋದೊಂದು. ಬೇಡ ಬೇಡ, ಅಂತರಂಗ ಒಂದು ಬಹಿರಂಗ ಒಂದು ಅಲ್ಲ, ಎರಡು ಒಂದೇ. ನಿನ್ನಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮನ ರೀತಿ ಬದುಕೋದು ನಾವು ಕಲಿಬೇಕೆ ಹೊರತು ಈ ರೀತಿ ಅಲ್ಲ. ಎಷ್ಟು ಸ್ವೇಚ್ಛೆ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ, ನೀನು ಇದನ್ನೂ ತಿಳ್ಕೊಬೋದು, ಇದನ್ನೂ ತಿಳ್ಕೊಬೋದು. ನೀನು ಕೆಟ್ಟದ್ದು ಮಾಡ್ಬೋದು, ಒಳ್ಳೇದು ಮಾಡ್ಬೋದು. ಎಂಥ ಫ್ರೀಡಮ್ ರೀ! ಯಾವ ಪ್ರಾಣಿಗೂ ಈ ರೀತಿ ಇಲ್ಲ ರೀ. ಯಾವ ಪ್ರಾಣಿನೂ ಪೆನ್ ಡ್ರೈವ್ ಮಾಡೋದಕ್ಕೆ ಆಗೋದಿಲ್ಲ ರೀ. ಯಾವ ಪ್ರಾಣಿಗೂ ಆಗಲ್ಲ, ಗೊತ್ತಿರಲಿ. ನೋ ಆನಿಮಲ್. ಒಂದು ನಾಯಿ ಇನ್ನೊಂದು ನರಿ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ. ಒಂದು ಬೆಕ್ಕು ಇನ್ನೊಂದು ಯಾವುದೋ ಕಾಡು ಪ್ರಾಣಿ ಜೊತೆ ಹೋಗಲ್ಲ. ಬಟ್ ವಿ ಹ್ಯಾವ್ ಆಲ್ ಸಚ್ ಎಬಿಲಿಟೀಸ್, ಮೈಂಡ್ ಯು. ಇಷ್ಟೆಲ್ಲ ಶಕ್ತಿ ಇರೋರು, ಐ ಮೀನ್ ವಾಟ್ ನಾನ್ ಸೆನ್ಸ್ ಅಲ್ಲ. ಸೊ ಯು ಗಾಟ್ ಬಿ ವೆರಿ ಕೇರ್ಫುಲ್. ಸೊ ಜಸ್ಟ್ ನೀಡ್ ಟು ನೋ ಯುವರ್ ಸ್ಟ್ರೆಂತ್ಸ್. ಸೊ ಅದಕ್ಕೆ ಪರಮ ಆತ್ಮನ ಅಂಶ ಗೊತ್ತಿರೋನು ಆಟೋಮ್ಯಾಟಿಕ್ ಆಗಿ ಅವ್ನಿಗೆ ಏನ್ ಬೇಕೋ ಅದೆಲ್ಲ ಪಡ್ಕೊಳ್ತಾನೆ. ದೊಡ್ಡ ವ್ಯಕ್ತಿ ಆಗ್ತಾನೆ, ಶ್ರೀಮಂತ. ದಾರಿಯಲ್ಲಿ ಹೋದಾಗ ನಾನು ಹೇಳ್ದಲ್ವಾ, ಭತ್ತ ಬೆಳೆಯಕ್ಕೆ ಹೋದಾಗ ಹುಲ್ ಸಿಕ್ತು ಅಂತೇಳಿ, ಆ ರೀತಿ ದುಡ್ಡು ಸಿಗುತ್ತೆ. ಸೊ ಎಲ್ಲರೂ ಶ್ರೀಮಂತರಾಗಬೇಕು, ಎಲ್ಲರೂ ಒಳ್ಳೆದನ್ನ ಕಲಿಬೇಕು, ಒಳ್ಳೆದನ್ನ ನೋಡಬೇಕು, ಒಳ್ಳೆದನ್ನ ಮಾಡಬೇಕು. ಆಗ ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಅಂತರಂಗ ಬಹಿರಂಗ ಗ್ರಾಸ್ ಆಗಿ ನಾವು ತಿಳ್ಕೊಂಡಿದ್ವಿ. ವಾಟ್ ಇಸ್ ಇಟ್ ಆಕ್ಚುಲಿ ಅಂತ ಬಂದ್ರೆ ಅದ್ಭುತವಾಗಿತ್ತು ಗುರುಗಳ ಎಕ್ಸಾಂಪಲ್ಸ್. ಅಂಡ್ ಇನ್ನೊಂದು ಇವತ್ತು ಟೆಕ್ನಿಕ್ ಅಂತ ಬಂದಾಗ, ಪ್ರತಿ ಸರಿ ಮನೆ ಬಗ್ಗೆ ಹೇಳ್ತಾ ಇದ್ದೀವಿ ಅಂಡ್ ಪ್ರತಿ ಎಪಿಸೋಡ್ ಅಲ್ಲಿ ವಿ ಆರ್ ಟ್ರೈಂಗ್ ಟು ಗಿವ್ ಮೋರ್ ಟಿಪ್ಸ್ ಟು ಆಡಿಯನ್ಸ್ ಅಂತ ಹೇಳಿ. ಸೊ ಇವತ್ತು ಏನ್ ಟಿಪ್ಸ್ ಕೊಡ್ತಾ ಇದ್ರೆ? ಏನಾದ್ರು ಸಮ್ ಲೈಫ್ ಸ್ಟೈಲ್ ಟಿಪ್ಸ್ ಆಗಿರ್ಬೋದು, ಅಥವಾ ಮನೆ ಬಗ್ಗೆನೇ ಹೇಳ್ತೀರಾ? ಯಾವ ತರ ಇರುತ್ತೆ ಇವತ್ತಿನ ನಮ್ಮ? ಸೊ ಕೆಲವನ್ನ ತೆಗೆದುಕೊಳ್ಬಾರ್ದು, ಕೆಲವನ್ನ ತೆಗೆದುಕೊಳ್ಬಹುದು. ಯಾವ್ದನ್ನೆಲ್ಲ ನಾವು ತಪ್ಪು ಮಾಡ್ತಿರ್ತೀವಿ, ಮನೆಯಿಂದ ಕೊಡ್ತಿರ್ತೀವಿ ಬೇರೆಯವ್ರಿಗೆಲ್ಲ, ಎಲ್ಲೋ ನಾವೇ ಹೋಗಿ ಕೇಳಿ ತೆಗೆದುಕೊಂಡು ಬರ್ತಿರ್ತೀವಿ. ಸೊ ಇವೆಲ್ಲ ನಿಲ್ಸ್ಬೇಕು. ಅದರಲ್ಲಿ ಒಂದು ಲಕ್ಷ್ಮಿ, ಉಪ್ಪನ್ನ ಯಾರಿಗೂ ಕೊಡಬಾರ್ದು, ಉಪ್ಪನ್ನ ಎಲ್ಲಿನ ತೆಗೆದುಕೊಳ್ಬಾರ್ದು. ಸೊ ಇದು ಕೆಲವು ತಪ್ಪುಗಳು ಬಡ ಮನಸ್ಥಿತಿ ಮತ್ತೆ ಬಡವರಲ್ಲಿ ನಡೀತಿರುತ್ತೆ, ಅದು ಮಾಡಬಾರ್ದು. ಎರಡನೇದು, ಇನ್ನೊಂದು ಮನೆಯಲ್ಲಿ ಏನೋ ಸಾಂಬಾರ್ ಮಾಡಿದ್ದಾರೆ, ಒಳ್ಳೆ ಪದಾರ್ಥ ಮಾಡಿದಾರೆ ಅಂದ್ರೆ ಹೋಗಿ ತೆಗೆದುಕೊಂಡು ಬರೋದಿದೆ. ಕರೆಕ್ಟಾ? ಮಾಡ್ತಾ ಇದೀರ ತಾನೆ ನೀವು? ಒಂದೊಂದ್ಸಲ ಚೆನ್ನಾಗ್ ಮಾಡಿದ್ದಾರೆ ಸಾಂಬಾರು, ಅಲ್ಲೋಗಿ ತಗೊಂಬಾರೆ. ಕರೆಕ್ಟಾ? ಅಲ್ಲಿ ತಗೊಂಬರೋ ಸಾಂಬಾರಲ್ಲ, ಏನೋ ತೆಗೆದ್ಕೊಂಡ್ ಬರ್ತಾರೆ. ಅದಕ್ಕೆ ದೊಡ್ಡವ್ರು ಹೇಳ್ತಿದ್ರು ಮೊದ್ಲೆಲ್ಲ, ಇಲ್ಲಿಂದ ಆಚೆಗೆ ಏನೋ ತೆಗೆದ್ಕೊಂಡು ಹೋಗ್ಬಾರ್ದು ಅಂತ. ಏನ್ ತೆಗೆದ್ಕೊಂಡು ಹೋಗ್ಬೋದು? ವೀಳ್ಯದೆಲೆ ತಾಂಬೂಲ ತೆಗೆದ್ಕೊಂಡು ಹೋಗ್ಬೋದು. ಮನೆಯಿಂದ ಅನ್ನ, ಸಾಂಬಾರು, ಪಲಾವು ಇವೆಲ್ಲ ತೆಗೆದ್ಕೊಂಡು ಹೋಗ್ಬೇಕಾಗಿರೋದು. ದಯವಿಟ್ಟು ಯಾರಿಗೂ ಕೊಡಬೇಡಿ. ಹಾಗೆ ನೀವು ಸಹ ಅಲ್ಲಿಂದ ಹೋಗಿ ತೆಗೆದ್ಕೊಂಡು ಬರಬಾರ್ದು. ಓಕೆ, ಇವೆರಡು ಸಾಕು ಇವತ್ತಿಗೆ. ಇನ್ನು ಹೆಚ್ಚಿದೆ ಲಕ್ಷ್ಮಿ, ತುಂಬಾ ವಿಚಾರಗಳಲ್ಲಿ ನಾವು ಕೊಡೋದಕ್ಕಿಲ್ಲ, ತೆಗೆದುಕೊಳ್ಳೋದಕ್ಕಿಲ್ಲ. ಐ ಥಿಂಕ್ ಫಾರ್ ನೌ ದಿಸ್ ಮಚ್ ಇಸ್ ಇನಫ್. ಉಪ್ಪು ಹಾಗೂ ಅಡಿಗೆ ಪದಾರ್ಥಗಳು. ವೆರಿ ನೈಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಗುರುಗಳ. ಇನ್ನೇನು ಕ್ಲಾಸ್ ಹತ್ರ ಬರ್ತಾ ಇದೆ ಅಂಡ್ ನಿಮ್ಮಿಂದ ವಾಸ್ತುಶಾಸ್ತ್ರದ ಬಗ್ಗೆ ಒಂದಷ್ಟು ವಿಚಾರಗಳು ತಿಳ್ಕೊಬೇಕು. ಇವನ್ ಐ ಆಮ್ ಕ್ಯೂರಿಯಸ್. ಯಾರೇ ತುಂಬಾ ಜನ 10 ಜನ ಅಂದ್ರೆ 10 ತರ ಕಾನ್ಸ್ ಪ್ರೋಸ್ ಕೇಳಿದೀವಿ, ಡೂಸ್ ಅಂಡ್ ಡೋಂಟ್ಸ್ ಕೇಳಿದೀವಿ. ಬಟ್ ನಿಜ ಏನು, ಸೈಂಟಿಫಿಕಲಿ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ನಾನು ತಿಳ್ಕೊಳ್ಬೇಕು. ಸೊ ನಮ್ಮ ವೀಕ್ಷಕರು ಕೂಡ ತುಂಬಾ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ವಿ ಆರ್ ಆಲ್ ವೈಟಿಂಗ್. ಸೊ ಸಿ ಯು ಆನ್ June 30th ಗುರುಗಳೇ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಥ್ಯಾಂಕ್ ಯು.
ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಸಂಚಿಕೆ. ಇನ್ನು ಜೂನ್ 30 ಕ್ಲಾಸ್ ಹತ್ರ ಬರ್ತಾ ಇದೆ. ಇನ್ನು ಕೆಲವು ದಿನಗಳಷ್ಟೇ ಬಾಕಿ ಇದೆ. ಅದೇ ರೀತಿ ಕೆಲವು ಸೀಟ್ಸ್ ಅಷ್ಟೇ ಬಾಕಿ ಇರುವಂತದ್ದು. ಸೊ ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಬನ್ನಿ. ಏನೇ ತೊಂದರೆಗಳಿರ್ಲಿ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಪರವಾಗಿಲ್ಲ, ಬನ್ನಿ. ಸಂಪೂರ್ಣವಾಗಿ ನಿಮ್ಮ ದೋಷಕ್ಕೆ ಪರಿಹಾರ ನಮ್ಮ ಜೂನ್ 30 ಕ್ಲಾಸಲ್ಲಿ ಸಿಗುತ್ತೆ. ಇನ್ನೂ ಹೇಳದಷ್ಟು ಅನೇಕ ವಿಚಾರಗಳನ್ನ ತಿಳ್ಕೊಳ್ಬಹುದು. ವೈಟ್ ಡ್ರೆಸ್ ನಲ್ಲಿ ಬರಬೇಕು. ಬರ್ತಾ ಅರಿಶಿನ ಕೊಂಬು ಹಾಗೂ ಕೆಂಪು ದಾರ, ಹಳದಿ ದಾರ ಒಂದೊಂದು ಮೊಳ ತರೋದನ್ನ ಮರಿಬೇಡಿ. ಸಿಗೋಣ ಜೂನ್ 30. ಅಲ್ಲಿವರೆಗೂ ನಮಸ್ಕಾರ.